ಸ್ವಾಗತ. ನಾವಿವತ್ತು ಒಂದು ಡಾಗ್ ಟ್ರೈನಿಂಗ್ ಸೆಂಟರ್ ಬಂದೀವಿ. ಡಾಗ್ ಟ್ರೈನಿಂಗ್ ಸೆಂಟರ್ ಪರ್ಫೆಕ್ಟ್ ಡಾಗ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಇದು ಗುಲ್ಬರ್ಗದಾಗ ಅದ. ಇಲ್ಲಿ ಯಾವ್ಯಾವ ಥರ ಡಾಗ್ಗಳು ಅದಾವ, ಯಾವ್ಯಾವ ಥರ ತಳಿಗಳು ಅದಾವ, ಆಮೇಲೆ ಏನೇನು ಕೇರ್ಗಳು ಮಾಡ್ತಾರೆ, ಆಮೇಲೆ ಏನೇನು ಫೆಸಿಲಿಟೀಸ್ ಅವ ಎಲ್ಲ ತಿಳ್ಕೊಳ್ಳೋಣ, ನೋಡೋಣ ಬನ್ನಿ. ನಮಸ್ಕಾರ ಸರ್. ಇವತ್ತು ನಾವು ಡಾಗ್ ಟ್ರೈನಿಂಗ್ ಬಂದೀವಿ, ಟ್ರೈನಿಂಗ್ ಸೆಂಟರ್ಗೆ ಬಂದೀವಿ. ನಿಮ್ಮ ಡಾಗ್ ಟ್ರೈನಿಂಗ್ ಸೆಂಟರ್ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ಕೊಡ್ಬೇಕಲ್ರಿ? ಆಯ್ತು ಸರ್, ಗ್ಯಾರಂಟಿ ಡೆಫಿನೆಟ್ಲಿ ಮಾಡಿಕೊಡೋಣ ಸರ್. ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು, ಏನೇನು ನಮ್ಮದೆಲ್ಲ ಸರ್ವಿಸಸ್ ನಿಮಗೆ ಪ್ರೊವೈಡ್ ಮಾಡ್ತೇವೆ ನಾವು ಸರ್. ಇದು ಪರ್ಫೆಕ್ಟ್ ಡಾಗ್ ಟ್ರೈನಿಂಗ್ ಸೆಂಟರ್ ಅಂತ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲೇ ಫಸ್ಟ್ ಇದು ಕಾನ್ಸೆಪ್ಟ್ ನಾ ತೊಗೊಂಡು ಬಂದಿದ್ದು. ಇಲ್ಲಿವರೆಗೂ ಯಾರೂ ಕೂಡ ಎಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕ ಕಡೆ ಇತ್ತು, ಹೈದರಾಬಾದ್ ಕರ್ನಾಟಕ ಕಡೆ ಇತ್ತು ಎಲ್ಲೂ ಸರ್. ವಿತ್ ನಮ್ಮ ಗುಲ್ಬರ್ಗ ಸರೌಂಡ್ರು ಏನು ನಮ್ಮದೆಲ್ಲ ಉತ್ತರ ಕರ್ನಾಟಕ ಕಡೆ ಎಲ್ಲ ಪಪ್ಪೀಸ್ಗಳು ಅಲ್ಲಿ ಮತ್ತು ಅಡಲ್ಟ್ಸ್ಗಳು ಬೋರ್ಡಿಂಗೋಸ್ಕರ ಮತ್ತು ಬ್ರೀಡಿಂಗೋಸ್ಕರ ಎಲ್ಲ ಭಾಳ ಬೇಕಾಗಿದ್ದು ಕಸ್ಟಮರ್ಸ್ಗಳಿಗೆ ಮತ್ತು ಕ್ಲೈಂಟ್ಸ್ಗಳಿಗೆ. ಎಲ್ಲ ಕಡೆ ಅವ್ರೇನು ಮಾಡ್ತಾಯಿದ್ರು, ಬೆಂಗಳೂರು ಮುಂಬೈ ಅಂತ ದೂರ ಪ್ರದೇಶ ತರಿಸ್ತಿರು. ಅವ್ರ ಪಪ್ಪಿಗಳಲ್ಲಿ ಬೆಲ್ಡ್ ಆದ ತಕ್ಷಣ ಕ್ವಾಲಿಟಿ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ಆದ ಕಾರಣ ನಾವೇನು ಮಾಡಿದೆವು, ಇಲ್ಲೇ ನಮ್ಮ ಗುಲ್ಬರ್ಗದಲ್ಲೇ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ವೀರೇಶ್ ಸ್ವಾಮಿ ಅಂತ, ನಾನು ಡಾಗ್ ಟ್ರೈನರು. ನಿಮ್ಗೆ ಹ್ಯಾಂಗೆ ಇದು ಕಾನ್ಸೆಪ್ಟ್ ಬರ್ತಿದ್ದು ಎಲ್ಲ ಮಾಡೋದಕ್ಕಂತ ಸರ್? ಇದು 1 ಎಕರ್ನಲ್ಲಿ ಫುಲ್ ಲ್ಯಾಂಡ್ನಲ್ಲಿ ಬೋರ್ಡಿಂಗು, ಹಾಸ್ಟೆಲು, ಟ್ರೈನಿಂಗು ಮತ್ತು ಪಪ್ಪೀಸ್ಗಳು ಅವೈಲೇಬಲ್ ಸಿಗ್ತವೆ ಸರ್. ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಪಪ್ಪಿಗಳು ಸಿಗ್ತವೆ. ಮತ್ತು ನಿಮ್ಗೆ ಮಿನಿಮಮ್ ನಮ್ಮ ಹತ್ರ 10 ಬ್ರೀಡ್ಸ್ ಇವೆ. ಎಲ್ಲ ಬ್ರೀಡು ಸೆಕ್ಷನ್ ಬೇರೆ ಬೇರೆ ಇದೆ ಸರ್. ಎಲ್ಲ ಬ್ರೀಡ್ ಪಪ್ಪಿಗಳು ಅವೈಲೇಬಲ್ ಇದೆ. ವಿತ್ KCA ಸಿಗುತ್ತೆ ಸರ್, ವಿತೌಟ್ KCA ಸಿಗುತ್ತೆ. ವಿತ್ ಕಸ್ಟಮರ್ ಕ್ಲೈಂಟ್ಸ್ ಯಾವ ಟೈಪ್ ಕೇಳ್ತಾರೆ ಆ ಟೈಪ್ ಪಪ್ಪೀಸ್ಗಳು ಪ್ರೊವೈಡ್ ಮಾಡ್ತೀವಿ ಸರ್. ಅಂದರೆ ನೀವು ಬೋರ್ಡಿಂಗ್ ಅಂತ ಹೇಳಿದ್ರಿ, ಬೋರ್ಡಿಂಗ್ ಅಂದರೆ ಯಾವ ಥರ ಕೇರ್ ಮಾಡ್ತೀರಿ ನೀವು ಸರ್? ನಾವು ಬೋರ್ಡಿಂಗ್ನಲ್ಲಿ ನೋಡಿರಿ ನಮ್ಮ ಸರ್ವಿಸಸ್ ಏನು ಬರುತ್ತೆ ಅಂದರೆ ಹಾಸ್ಟೆಲಿಂಗು, ಬೋರ್ಡಿಂಗು, ಡೇ ಕೇರು ಬರುತ್ತೆ ಸರ್. ವಿತಿನ್ ನೀವು ನಮ್ಮ ಹತ್ರ ಈ ಲೋಕಲ್ನಲ್ಲಿರೋದಾದ್ರೆ ಅಟ್ ಹೋಮ್ ವಿಸಿಟ್ ಬಿ ಟ್ರೈನ್ ಮಾಡ್ತೀವಿ ಸರ್. ನಾವು ಡಾಗ್ಗಳಿಗೆ ಮನೆಗೆ ಹೋಗಿ ಟ್ರೈನ್ ಮಾಡಿ ಬರ್ತೇವೆ, ಮನೆಗೆ ಹೋಗಿ ಟ್ರೈನ್ ಮಾಡ್ತೀವಿ ಸರ್. ಹಾಸ್ಟೆಲಿಂಗ್ ಅಂದರೆ ಈಗ ನಮ್ಮ ಹತ್ರ ಎಲ್ಲ ಊರುಗಳಿಂದ ಮಿನಿಮಮ್ 200-100 ಕಿಲೋಮೀಟರ್ಸು ಊರುಗಳಿಂದ ನಮ್ಮ ಹತ್ರ 3 ಮಂತ್ಸ್ಗೋಸ್ಕರ ಡಾಗ್ಗಳು ತಂದುಬಿಡ್ತಾರೆ ಬೋರ್ಡಿಂಗೋಸ್ಕರ. ಬೋರ್ಡಿಂಗಲ್ಲಿ ಇಟ್ಕೊಂಡು ನಾವು ಟ್ರೈನ್ ಅಪ್ ಮಾಡ್ಕೇಶನ್ 3 ಮಂತ್ಸ್ನಲ್ಲಿ ಡಾಗಿಗೆ ಬೇಸಿಕ್ ಆ್ಯಂಡ್ ಒಬಿಡಿಯನ್ಸ್ ಟ್ರೈನಿಂಗ್ ಕೊಟ್ಟು ಪರ್ಫೆಕ್ಟಾಗಿ ಕಮಾಂಡ್ ಕೇಳೋಂಗೆ ಪರ್ಫೆಕ್ಟಾಗಿ ಟ್ರೈನಿಂಗ್ ಮಾಡ್ಕೇಶನ್ ಪರ್ಫೆಕ್ಟಾಗಿ. ಎಷ್ಟು ಮಂತ್ನಾಗ ಟ್ರೈನ್ ಆಗ್ತಾರೋ ಅಂದಾಗ ಸರ್? ಪಪ್ಪೀಸ್ಗಳು ನೋಡಿ, ಮಿನಿಮಮ್ ಪಪ್ಪೀಸ್ಗೆ 4 ಮಂತ್ ಆದ ತಕ್ಷಣ ಮೆಚುರಿಟಿ ಬುದ್ಧಿ ಬರುತ್ತೆ. ಅಂದರೆ ಯಾವ ಟೈಪ್ ಓನರ್ಸ್ ಕಮಾಂಡ್ ಕೊಡ್ತಾರೆ ಕ್ಯಾಚ್ ಮಾಡ್ಕೋಬೇಕು, ನಾನು ಓನರ್ ಏನು ಹೇಳ್ತಾ ಇದ್ದೇನೆ ಎಂಬುದು ಮೇನು. ನಾವು 5 ಮಂತ್ ವ್ಯಾಕ್ಸಿನೇಷನ್ 4 ಮಂತ್ ಕಂಪ್ಲೀಟೆಡ್ ಆಗುತ್ತೆ ಸರ್. ಅಷ್ಟು 4 ಮಂತ್ ಆದ ತಕ್ಷಣ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಪಪ್ಪಿಗಳಿಗೆ. ಮಿನಿಮಮ್ ಬೇಸಿಕ್ ಒಬಿಡಿಯನ್ಸ್ 2 ಕಲ್ತ್ರೆ 3 ಮಂತ್ಸ್ನ ಟ್ರೈನಿಂಗ್ ಆಗುತ್ತೆ ಸರ್. ಈಗ ನಿಮ್ಮಲ್ಲಿ ಟ್ರೈನಿಂಗ್ ಅಂತಂದರೆ ಎಲ್ಲ ಕಮಾಂಡ್ ಹೇಳ್ಕೊಡೋದು, ಆಮೇಲೆ ಈಗ ರ್ಯಾಶ್ ಇರ್ತಾವೆ ಒಂದೊಂದು ಡಾಗ್ಗಳು. ಒಂದೊಂದು ನಮ್ಮಲ್ಲೇ ಮನೆಯಾಗ ಒಂದು ನಾಯಿಗಳು ಕಟ್ಟಕ್ಕೆ ಅವು ರ್ಯಾಶ್ ಆಗಿರ್ತಾವೆ, ಈಗ ದೊಡ್ಡವೇ ಇರ್ತಾವೆ. ನಾವು ಟ್ರೈನ್ ಇರೋಂಗಿಲ್ಲ, ಏನಿಲ್ಲ. ಅವ್ರು ನಾರ್ಮಲ್ ಆಗಿ ಅದಕ್ಕೂ ಟ್ರೈನ್ ಮಾಡ್ಬೋದಾ, ಏನು ಸಣ್ಣ ಇದ್ದಾಗೆ ಟ್ರೈನ್ ಮಾಡ್ಬೇಕಂತ ಸರ್? 5 ಮಂತ್ಸ್ ಇಟ್ಕೊಂಡು 1-1.5 ವರ್ಷ ತನಕ ಏನು ನಾವು ಟ್ರೈನಿಂಗ್ ಕಲಿಸ್ತೀವಿ ಅದು ಲೈಫ್ ಟೈಮ್ ಡಾಗ್ನಲ್ಲಿ ಪ್ರಿಪೇರ್ ಆಗಿ ಡಾಗು ಈಗ ನೀವು ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲೂ ಕವರ್ ಆಗಿರುತ್ತೆ. 1 ವರ್ಷ ಸಣ್ಣ ಪಪ್ಪೆ ಅಂತ ಹೇಳಿದ್ರೆ ಈಗ ನಾವು 2 ವರ್ಷ ಡಾಗ್ ಈಗ ನಮಗೆ ಟ್ರೈನ್ ಮಾಡ್ಬೇಕಂತ ಬಂದಿರ್ತಲ್ಲ ಸರ್? ಮಾಡ್ಕೊಡ್ತೀವಿ ಸರ್. ಅಗ್ರೆಸಿವ್ ಡಾಗ್ ಇದ್ರು ಮಾಡ್ಕೊಡ್ತೀವಿ. ವಿತ್ ಅದ್ರ ಡಾಗಿನ ಬಿಹೇವಿಯರ್ ಮೇಲೆ ಡಿಪೆಂಡ್ ಅಪಾನ್ ಟೈಮ್ ಎಷ್ಟಾಗುತ್ತೆ ಏನಾಗುತ್ತೆ ಡಾಗಿನ ಬಿಹೇವಿಯರ್ ನೋಡ್ತೀವಿ ಸರ್. ಬಿಹೇವಿಯರ್ ನೋಡಿ ಆ ಟೈಮ್ನಲ್ಲಿ ಕಂಟ್ರೋಲಲ್ಲಿ ಮಾಡ್ಕೊಡ್ತೀವಿ. ಈಗ ಡೇ ಕೇರ್ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ನಮ್ಮಲ್ಲಿ ಸರ್? ನೋಡಿರಿ ಸರ್, ಈ 3 ಮಂತ್ಸ್ 5 ಮಂತ್ಸ್ ಪಪ್ಪಿ ಅಬೌವ್ ಏನಿದ್ರೆ 600, 700, 800 ತೊಗೋತೀವಿ ಸರ್. ಮಿನಿಮಮ್ ಡಾಗು ಒಂದು 5 ಮಂತ್ ಇತ್ತಂದರೆ 500 ತೊಗೋತೀವಿ ಸರ್. 1 ಇಯರ್ ಒಳಗಿತ್ತು 600, 700, 800 ತೊಗೋತೀವಿ ಸರ್. ಡೈಲಿ ಅದಕ್ಕೆ ಡೈಲಿ ಸರ್ ರೊಟೀನ್ ಹೆಂಗಿರುತ್ತೆ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ 6:30ಗೆ 6 o'clockಗೆ ಪ್ಲೇ ಏರಿಯಾ ಸರ್. ಪ್ಲೇ ಏರಿಯಾದಲ್ಲಿ ಬಿಡ್ತೀವಿ ನಾವು ಡಾಗ್ಗಳಿಗೆ. ಮಾರ್ನಿಂಗು 6:30ಗೆ ಬಿಟ್ಟು ಅಂದರೆ 7-8 ತನಕ ಒಳಗಿನೆಲ್ಲ ಕ್ಲೀನಿಂಗ್ ಆಗಿರುತ್ತೆ ನಮ್ಮ ಡಾಗ್ಗೆಲ್ಲ, ಕೇಜಸ್ಗಳೆಲ್ಲ. ಮತ್ತು ಅವಕ್ಕೆ ಎಕ್ಸಸೈಸ್ ಬಿ ಆಗಿರ್ತವೆ ಅಲ್ಲಿ ಆಟ ಆಡಿ. ಮತ್ತು ಆಮೇಲೆ ಇನ್ಸೈಡ್ ಹಾಕ್ತೀವಿ ಸರ್. 9 ಗಂಟೆಗೆ ಡಾಗ್ ಫುಡ್ ಕೊಡ್ತೀವಿ ಸರ್. ಸ್ನೀಫಿ ಸ್ಟಾರ್ಟರ್ ಅಂತ ಡಾಗ್ ಫುಡ್, ಒಳ್ಳೆ ಕ್ವಾಲಿಟಿ ಡಾಗ್ ಫುಡ್ಡು ಮತ್ತು ಹಿಮೋಗ್ಲೋಬಿನ್ ಅದಕ್ಕೆ ಏನು ಕಂಟೆಂಟ್ ಬೇಕು ಡಾಗಿಗೆ ಅದ್ರೊಳಗೆ ಪ್ರೊವೈಡ್ ಆಗುತ್ತೆ, ಅದು ಫುಡ್ ಹಾಕ್ತೀವಿ ಸರ್. ಆಮೇಲೆ 11 ಗಂಟೆಗೆ ಮಾಡ್ತೀವಿ ಕರ್ಡ್ ರೈಸು ಮತ್ತು ಡಾಗ್ ಫುಡ್ಡು ಹಾಕ್ತೀವಿ ಸರ್. ಆಫ್ಟರ್ನೂನು ಬಟರ್ ಮಿಲ್ಕು ಡಾಗ್ ಫುಡ್ ಕೊಡ್ತೀವಿ ಸರ್. ಮತ್ತು ನೈಟ್ ಒಂದೊಂದಿನ ರೊಟ್ಟಿ, ಒಂದೊಂದಿನ ಚಪಾತಿ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಸಿ ಎಲ್ಲ ಡಾಗಿಗೆ ಕೊಡ್ತೀವಿ ಸರ್. ನಾನ್ ವೆಜ್ ಆ ಥರ ಏನಿಲ್ಲ? ನಾನ್ ವೆಜ್ ವೀಕ್ಲಿದ 2 to 3 ಟೈಮ್ಸ್ ಇರ್ತದೆ ಸರ್. ವಿತ್ ಕ್ಲೈಮೇಟ್ಸು ವೆದರ್ಸ್ ನೋಡ್ಕಿಸಿಂದ್ರೆ ನಾನ್ ವೆಜ್ ಫುಡ್ ಹಾಕ್ತೀವಿ ಸರ್. ಈಗ ಅದು ಡಾಗ್ ಫುಡ್ ಅಂತಂದರೆ ಯಾವುದು ಥರ ಡಾಗ್ ಫುಡ್ ಯೂಸ್ ಮಾಡ್ತಾರೆ ಸರ್? ನಾವು ಮಾಡೋದು ಡಾಗ್ ಫುಡ್ಡು ಸ್ನೀಫಿ ಸ್ಟಾರ್ಟರ್ ಅಂತ, ಏನು ರಾಯಲ್ ಕೆನ್ನಿ ಬ್ರೀಡ್ ಇದೆ ಸೇಮ್ ಅದೇ ಥರನೇ ಡಾಗ್ ಫುಡ್ ಇದು. ಸ್ಟಾರ್ಟರ್ ಯೂಸ್ ಮಾಡ್ತೀವಿ ಸರ್, ನಾರ್ಮಲ್ ಫುಡ್ ಏನು ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಅಲ್ಲ.
ಈಗ ಮಿನಿಮಮ್ ಅಂದರೆ ಈಗ ಡೇ ಕೇರ್ ಮಾಡ್ಲಿಕ್ಕೆ ಬಂದವ್ರು ಎಷ್ಟು ದಿನ ತನಕ ನೀವು ಇದು ಮಾಡ್ತೀವಿ ಸರ್ ನಾವು ಅವರು ಒಂದು ಮಿನಿಮಮ್ ಒಂದು ಲೈಫ್ ಟೈಮು ಇದೆ ಸರ್ ನಮ್ಮ ಹತ್ರ ಡಾಗ್ಗಳು. ಒಂದು 4 to 5 ಡಾಗ್ ಲೈಫ್ ಟೈಮ್. ಒಬ್ಬರು US ಸರ್, ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ, ಒಬ್ಬರು ಚೆನ್ನೈನಲ್ಲಿದ್ದಾರೆ, ಒಬ್ಬರು ಬಾಂಬೆನಲ್ಲಿದ್ದಾರೆ. ಅವ್ರ ಪ್ರಾಪರ್ಟಿ ಎಲ್ಲ ಇಲ್ಲೇ ಇದೆ. ಅವ್ರ ಜಾಬ್ಗೋಸ್ಕರ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಅವ್ರ ಮನೇಲಿ ಕೇರ್ ಮಾಡೋಕ್ಕಾಗ್ತಾ ಇಲ್ಲ, ಪೇರೆಂಟ್ಸ್ ಇರೋದು ಏಜ್ ಆಗಿ ಪರ್ಸನ್ಸ್ ಇರೋದಕ್ಕಾರ ನಾವು ಲೈಫ್ ಟೈಮ್ ನಮ್ಮ ಹತ್ರ ಬಿಡ್ಬೋದು. ಸಪೋಸ್ ನೀವು 1 ಡೇ ಬಿಡ್ಬೋದು ಸರ್, 1 ವಾರ ಬಿಡ್ಬೋದು, 15 ದಿನ ಬಿಡ್ಬೋದು, 1 ತಿಂಗಳು ಬಿಡ್ಬೋದು ಸರ್. ಡಿಫ್ರೆಂಟ್ ಆಫ್ ನೀವು ಎಷ್ಟು ತಗೊಬಿಡ್ತೀರಿ, 1 ತಿಂಗಳು ತಗೊಬಿಟ್ರೆ ಅದು ಚಾರ್ಜಸ್ ಬೇರೆ ಇರುತ್ತೆ. 1 days per day ಬರೋದಿರುತ್ತೆ, 1 ವೀಕಿನ ಚಾರ್ಜಸ್ ಬೇರೆ ಇರುತ್ತೆ ಸರ್. ಅಂದರೆ ಈಗ ನಿಮ್ಮಲ್ಲಿ ಈಗ ಬೇರೆ ಡಾಗ್ ಬಂದು ಗ್ರೂಮಿಂಗ್ ಮಾಡ್ಕೊಡ್ತೀರಿ? ಹಾಂ ಸರ್, ಆ ನಂಬಲ್ಲಿ ಏನಿದೆ ಸರ್, ಪರ್ಫೆಕ್ಟ್ ಪೆಟ್ ಗ್ರೂಮಿಂಗ್ ಸ್ಪಾ ಅಂತ ಇದೆ. ವಿತ್ ನಮ್ಮದು ಇಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ನಲ್ಲಿಗೋಸ್ಕರ ನಾವು ಮಾಡಿದ್ದೆವು ಫಸ್ಟು. ಯಾಕೆ ನಮ್ಮ ನೀಡಿತ್ತು ಎಲ್ಲ ಕಸ್ಟಮರ್ಸ್ಗಳು ಸರ್ ವಾಶ್ ಮಾಡಿಕೊಡಿ, ಮತ್ತೆ ನಮ್ಮ ಮನೆಗೆ ಹೋಗೋಣ ಆಗಲ್ಲ ಮಾಡೋದು ವಾಶ್ ಗ್ರೂಮಿಂಗು, ಅದಕ್ಕೆ ನೀವೇ ಗ್ರೂಮಿಂಗ್ ಮಾಡಿಕೊಟ್ರೆ ಬೆಟರ್ ಅಂತಿದ್ರು. ಅದಕ್ಕೋಸ್ಕರ ನಾವು ಸ್ಪಾ ಮಾಡಿದ್ದೇವೆ ಸರ್. ಅದೇ ಥರ ನಮ್ಮದು ಸ್ಪಾ ನೋಡಿ, ಇದು ಲಾರ್ಜೆಸ್ಟ್ ಸ್ಪಾ ಸರ್, ನಮ್ಮ ಪರ್ಫೆಕ್ಟ್ ಪೆಟ್ ಗ್ರೂಮಿಂಗ್ ಸ್ಪಾ ಅನ್ನೋದು. ಇದು ಈ ಗುಲ್ಬರ್ಗದಲ್ಲಿ ಎಲ್ಲೂ ಕೂಡ ಇಲ್ಲ ಇಷ್ಟು ಲಾರ್ಜೆಸ್ಟ್ ಸ್ಪಾ ಸರ್. ವಿತ್ ಹೈಜೆನಿಕ್ಕು ಮತ್ತು ಗ್ರೋಮರ್ ಕೂಡ ಹೆಂಗೆ ಸರ್, ಹೈದರಾಬಾದ್ನಲ್ಲಿ ಕ್ಲೋಸ್ ತೊಗೊಂಡ್ರೆ ಟ್ರೈನ್ ಅಪ್ ಆಗಿ ಬಂದಿದ್ದರು ಗ್ರೋಮರ್. ಮೆಡಿಕೇಟೆಡ್ ಬಾತು ಮತ್ತು ನೇಲ್ ಕ್ಲಿಪ್ಪಿಂಗು, ಐ ಕ್ಲೀನು, ಏರ್ ಕ್ಲೀನು, ಟೋಟಲಿ ಸ್ಯಾನಿಟೇರಿಯಾ ಕ್ಲೀನು ವಿತ್ ಪವರ್ಸ್ ಕ್ಲೀನು ಮತ್ತು ಡ್ರೈ ಮಾಡಿ ಪರ್ಫ್ಯೂಮ್ ಮಾಡಿ ನೀಟಾಗಿ ಅವ್ರು ಏನು ಗೂಗಲ್ನಲ್ಲಿ ಇಮೇಜ್ ತೋರಿಸ್ತಾರೆ ಅದೇ ಥರ ಸೇಮ್ ಕ್ವಾಲಿಟಿ ಮತ್ತು ನಾವು ಗ್ರೂಮಿಂಗ್ ಮಾಡ್ಬೋದು ಆಲ್ಮೋಸ್ಟ್ ಮಾಡ್ತೀವಿ. ಆಮೇಲೆ ನೀವು ಇಲ್ಲಿ ಇದೆಲ್ಲ ಟ್ರೈನಿಂಗ್ ಸರ್ ನಮ್ಮದು ಪುಣೆನ ತಲೆ ಬಂತು ನಿಮಗೆ ಅದು ಮಾಡ್ಬೇಕಂತ? ನಂದು ಸರ್ ನಾವು ಬರು ಸಣ್ಣ ಗಿಡದಾಗ ನಾವು ಡಾಗ್ಸ್ ಎಲ್ಲ ಮತ್ತು ಕ್ಯಾಟ್ ಎಲ್ಲ ಬ್ರೀಡ್ಸ್ ಎಲ್ಲ ಸಾಕಿದ್ದೀನಿ ಸರ್ ನಾವು ಡಾಗ್ ಟೋಟಲ್ ಆಲ್ಮೋಸ್ಟ್ ಎಲ್ಲ. ಹಾಗಾಗಿ ನಂಗೆ ಏನದ ಪೆಟ್ಸ್ ಮೇಲೆ ಭಾಳ ಲವ್ ಇತ್ತು, ಪೆಟ್ಸ್ ಲವರ್ ಕೂಡ ನಾನು ಒಬ್ಬನು. ಹಾಗಾಗಿ ನಾವೊಂದು ಇದೇ ನನ್ನ ಪ್ಯಾಷನ್ ಅಂತ ಮಾಡ್ಕೊಳ್ಳೋಣ ಅಂತ ಮೊದಲು ಡಾಗ್ಗಳು ಬ್ರೀಡಿಂಗ್ ಮಾಡ್ತಾಯಿದ್ದೆ, ಮನೆಯಲ್ಲೇ ಸೇಲ್ ಮಾಡ್ತಾಯಿದ್ದೆ. ಟ್ರೈನರ್ ಕೂಡ ನಮ್ಮ ಗುಲ್ಬರ್ಗದಲ್ಲಿ ಯಾರೂ ಪ್ರೊಫೆಷನಲ್ ಇದ್ದಿದ್ದಿಲ್ಲ. ಹಾಗಾಗಿ ನಾನೇ ಯಾಕೆ ಟ್ರೈನಿಂಗ್ ಮಾಡ್ಬೋದು. ಅದ್ರೊಳಗೆ ಏನಾಯ್ತು ಸರ್, 1 ವರ್ಷ 2 ವರ್ಷ ಸಾಕ್ತಾಯಿದ್ರು ಡಾಗ್ಗಳು. ಅಗ್ರೆಷನ್ ಆಗ್ತಾ ತಕ್ಷಣ ಅವಕ್ಕೆ ಒಯ್ದು ಎಲ್ಲೋ ಬಿಡೋದು, ಇಲ್ಲ ಯಾರಿಗಾದರೂ ಕೊಡೋದು ಮಾಡ್ತಾಯಿದ್ರು. ಅದ ಕಾರಣ ನಾವೇನು ಮಾಡಿದೆವು, ನಾನೇ ಒಂದು ಟ್ರೈನರ್ ಒಂದು ಡಾಗಿಗೆ ಬಿಹೇವಿಯರ್ ಕಲಿಸಿ. ಅಂದರೆ ಇದು ಡಾಗ್ ಅವ್ರ ಮನ್ಯಾಗ ಆರಾಮ್ ಪೇರೆಂಟ್ಸ್ ಸಂಗಟ ಇರ್ಬೋದಲ್ಲ, ಬಾ ಎಲ್ಲ ಇರ್ಬೋದಲ್ಲ ಸರ್. ಇನ್ನೂ ಸರ್ ಬೆಲ್ಲ ಅಂತ, ಇದು ಇಂಪೋರ್ಟ್ ಆಗಿ ಕೇರಳನಿಂದ ಬಂದಿದ್ದಾನೆ ಸರ್. ಇವನು ಚಾಂಪಿಯನ್ ಬ್ರೀಡು. ಇವನ ಏಜು ಈಗ ಒಂದು 3.5-4 ವರ್ಷ ಇದೆ. ವೇಟ್ ಅಂದರೆ ಈಗ ನಿಮ್ಮಲ್ಲಿ ಪಪ್ಪಿನೂ ಸಿಗ್ತಾವೆ ಸರ್? ಎಲ್ಲ ಬ್ರೀಡ್ ಪಪ್ಪೀಸ್ಗಳು, ಕ್ವಾಲಿಟಿ ಪಪ್ಪೀಸ್ಗಳು ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಲ್ಯಾಬ್ರಾಡೋರು, ಜರ್ಮನ್ ಶೆಪರ್ಡು, ಡಾಬರ್ ಮೆನೆ, ಪಿಟ್ಬುಲ್, ಅಮೆರಿಕನ್ ಬುಲ್ಲಿ, ಗೋಲ್ಡನ್ ರಿಟ್ರೀವರು ಎಲ್ಲ ಬ್ರೀಡ್ ಕೂಡ ಸಿಗುತ್ತೆ ಸರ್. ಓಕೆ ಸರ್. ಎಷ್ಟು ಡಾಗ್ಸ್ ಇದಾವೆ ಈಗ ಟೋಟಲ್ ನಿಮ್ಮಲ್ಲಿ ಎಷ್ಟು ಡಾಗ್ಸ್ ಇದಾವೆ ಸರ್? ನಮ್ಮ ಹತ್ರ ಈಗ ಮಿನಿಮಮ್ 47 to 50 ಡಾಗ್ಸ್ ಇದೆ ಸರ್ ಆಲ್ರೆಡಿ. ಅಂದರೆ ಎಲ್ಲ ಬ್ರೀಡ್ಸು ಟೋಟಲ್ 10 to 20 ಬ್ರೀಡ್ಸ್ ಡಾಗ್ಸ್ಗಳಿದೆ ಸರ್. ಜರ್ಮನ್ ಶೆಪರ್ಡು, ಲ್ಯಾಬ್ರಾಡೋರು, ಗೋಲ್ಡನ್ ರಿಟ್ರೀವರು, ಪಿಟ್ಬುಲ್, ಅಮೆರಿಕನ್ ಬುಲ್ಲಿ ಮತ್ತು ರಾಟ್ವೀಲರು ಎಲ್ಲ ಬ್ರೀಡ್ಗಳು ನಮ್ಮ ಹತ್ರ ಪಪ್ಪೀಸ್ಗಳು ಭೀ ಸಿಗ್ತದೆ ಸರ್. ಈ ಪ್ರೆಸೆಂಟಾಗಿ ನಮ್ಮ ಗುಲ್ಬರ್ಗ ನಿಂತ ಶಾಪೂರು, ಸುರ್ಪೂರು, ಯಾದಗಿರಿ, ಬಸವಕಲ್ಯಾಣ, ಬಿದಾರು, ಹುಮನಾಬಾದು, ಬಾಲ್ಕಿ ಮತ್ತು ಲಾತೂರು, ಮಹಾರಾಷ್ಟ್ರ ಕೂಡ ಕವರ್ ಆಗ್ತದೆ ಸರ್. ನಮ್ಮದು ಅಕ್ಕಲ್ಕೋಟು, ಸೋಲಾಪುರ ನಿಂತ ನಮ್ಮ ಹತ್ರ ಡಾಗ್ಗಳು ಬರ್ತದೆ ಸರ್ ಟ್ರೈನಿಂಗೋಸ್ಕರ. ಈಗ ಅವರಿಗೆಲ್ಲ ಹೆಂಗೆ ಕಾಂಟ್ಯಾಕ್ಟ್ ಮಾಡಿರುತ್ತೆ ಸರ್? ನಾವು ಅವ್ರಿಗೆ ಇಂಡಿವಿಜುವಲಿ ಒಂದೊಂದು ಕೇಜ್ಗಳು ಸಪ್ರೇಟ್ ಇದೆ ಸರ್. ಅವಕ್ಕೆ ಯಾವ ನೈಟ್ ಏನು ಮಾಡ್ತೀವಿ ಸರ್, ನಾವು ಟ್ರೈನಿಂಗ್ ತೊಗೊಂಬೋದೇ 6 ಆದ ಬಳಿಕ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಡಾಗ್ಗಳಿಗೆ. ವೀಕ್ಲಿ ಟ್ರೈನಿಂಗ್ ಶೆಡ್ಯೂಲ್ಸ್ ಇರ್ತದೆ ಸರ್. ಈ ಮಿನಿಮಮ್ ಒಂದು 20 ಡಾಗ್ಸು 15 ಡಾಗ್ಸ್ ಟ್ರೈನಿಂಗೋಸ್ಕರ ಇದೆ. ಒಂದೊಂದು ವೀಕ್ ಮಂಡೇ ಟ್ಯೂಸ್ಡೇ ಒಂದು ಬ್ಯಾಚ್ ಮಾಡ್ತೀವಿ ಸರ್. ವೆನಸ್ಡೇ ಥರ್ಸ್ಡೇ ಸಂಡೇ ಒಂದು ಬ್ಯಾಚ್ ಮಾಡ್ತೀವಿ ಸರ್. ಕಂಪಲ್ಸರಿ ಒಂದು ಡೈಲಿ ಮಿನಿಮಮ್ ಅಂದರೆ ಒಂದು 7 to 8 ಡಾಗ್ಸ್ಗಳು ಟ್ರೈನ್ ಅಪ್ ಆಗ್ತದೆ ಡೈಲಿ. ಮತ್ತು ಯಾವ ಥರ ಅಂದರೆ ಓನರಿಗೆ ಕೂಡ ನಾವು ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾವೇನು ಟ್ರೈನಿಂಗ್ ಕಲಿಸಿರ್ತೀವಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲೂ ನಾವಿಲ್ಲಿ ಏನೇನು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಲ್ಲ ಅದು ಟ್ರೈನರ್ಸ್ಗಳಿಗೆ, ನಾವು ಓನರ್ಸ್ಗಳಿಗೆ ಡೈಲಿ ಒಂದೊಂದು ವೀಡಿಯೋ ಮಾಡ್ಕೊಂಡ್ರೆ ವೀಕ್ಲಿ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ಸರ್. ಅಂದರೆ ನಮ್ಮ ಡಾಗ್ ಏನು ಮಾಡ್ತಾ ಇದೆ, ಟ್ರೈನಿಂಗ್ ಕಲಿತಾ ಇಲ್ಲ ಅಂತ ಅವ್ರಿಗೂ ಒಂದು ಇದು ಇರುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಎಲ್ಲ ಡಾಗ್ಗಳದ್ದು ಒಂದೊಂದು ಅವ್ರು ಏನು ಟ್ರೈನಿಂಗ್ ಕಲ್ತಿರ್ತಾರೆ ಸರ್. ಇದು ಒಂದು ಬೇಸಿಕ್ ಟ್ರೈನಿಂಗ್ ಅಂತ ಕಂಪ್ಲೀಟೆಡ್ ಒಂದು ವೀಕ್ನ ಬೇಸಿಕ್ ಟ್ರೈನಿಂಗ್ ಮುಗಿಸಿ ಅದ್ರದ್ದು ಏನೇನು ಕಮೌಂಡ್ ಎಲ್ಲ ಟೆಸ್ಟ್ನ ಮಾಡಿ ಅವ್ರಿಗೆ ವಿತ್ ವೈಸು ಎಲ್ಲ ಕೊಟ್ಟು ನಾವು ಆಲ್ಮೋಸ್ಟ್ ಆಲು ಕವರ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಈಗ ನೀವು ಟ್ರೈನ್ ಮಾಡಿರ್ತೀರಿ, ಅವ್ರು ಮನೆಗೆ ಹೋದ್ಮೇಲೆ ಅದು ಹೇಳಿದ್ರೆ ಅದು ತಾನೇ ಕೇಳ್ತಿರೋದು ಸರ್. ಹೆಂಗಿರುತ್ತೆ ನಮ್ಮದು ಟ್ರೈನಿಂಗ್ ಅಂದರೆ ನಾವು ಮೈಂಡ್ ಸೆಟ್ ಮಾಡಿ ಡಾಗಿಗೆ ಏನೇನು ಕಮೌಂಡ್ ಅಂದರೆ ಸಿಟ್ ಅಂದರೆ ಕುಂತ್ಕೋಬೇಕು, ಸೆಕೆಂಡು ನೆಕ್ಸ್ಟು ಡೌನು ಅಂತ ಇಲ್ಲಿ ಹಿಡಿದು ನಮ್ಮ ಗೇಟು ಅಲ್ಲಿಂದ ಇಲ್ಲಿಗೆ ಒಂದು 100 ಸಲ ಸಿಟ್ ಮಾಡ್ತೀವಿ, 100 ಸಲ ಆಫ್ ಮಾಡಿಸ್ತೇವೆ. ಹಂಗಾಗಿ ಮೈಂಡ್ ಸೆಟ್ ಮಾಡ್ತೀವಿ ಡಾಗಿಗೆ. ನಾವು ನಮ್ಮ ಹತ್ರ ಬರೋ ಡಾಗ್ ಹೆಂಗಿರ್ತದೆ ಸರ್, 5 months ಓನರ್ ಸಂಗಡ ಅಟ್ಯಾಚ್ಮೆಂಟ್ ಇದ್ದಿದ್ದು, ಬಾಂಡಿಂಗ್ ಇದ್ದು ಡಾಗೇ ತೊಗೋತೀವಿ. ಯಾಕಂದರೆ ಅವ್ರು ತಂದು ಬಿಟ್ಟ ತಕ್ಷಣ ಅವ್ರಿಗೆ ಬಿಟ್ಟ ತಕ್ಷಣ ಮರಿಬಾರ್ದು ಡಾಗು ಡೈರೆಕ್ಟ್ ಅಂದು ಅವ್ರಂತರ ಊಟ ಗೀಟ ಹಾಕಿ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಅದು ಆದ್ಮೇಲೆ ನಂಬಲ್ಲಿ ತಂದು ಬಿಟ್ಟು ನಾವು ಏನು ಟ್ರೈನಿಂಗ್ ಕೊಡ್ತೀವಿ ಅದು ಟ್ರೈನಿಂಗ್ ಕಂಪ್ಲೀಟೆಡ್ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಆಲ್ 4
ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ಹಾಂ ಸರ್, ಇದೆಲ್ಲ ಫುಲ್ಲು 100/100 ಇದೆ ಸರ್ ಪ್ಲೇಸಸ್ಸು. ಒಳಗೆ ಇದು ನಮ್ಮ ಪರ್ಫೆಕ್ಟ್ ಮೇನ್ ಬೋರ್ಡು ಲೋಗೋ ಸರ್. ಇದು ನಮ್ಮದೇ ಎಂಟ್ರೆನ್ಸ್ ಇದೆ ಸರ್. ಇದು ನಮ್ಮದು ಸರ್ ಆಲ್ಮೋಸ್ಟ್ ಎಲ್ಲ ನಮ್ಮ ಸರ್ಟಿಫಿಕೇಟ್ಗಳು ಸರ್. ಇವೆಲ್ಲ ನಮ್ಮದು ನಮ್ಮ ಪುಣೆಯಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇತ್ತು, ಪಾಟೀಲ್ ಡಾಗ್ ಟ್ರೈನಿಂಗ್ ಸೆಂಟರ್ ಅಂತ. ಅವ್ರ ಹತ್ರ ನಾವು ಪಾಟೀಲ್ ಡಾಗ್ ಟ್ರೈನಿಂಗ್ ಸೆಂಟರ್ ನಾ ಟ್ರೈನಿಂಗ್ ತೊಗೊಂಡಿದ್ದು ವಿತ್ ನಮ್ಮದು ಲೈಸೆನ್ಸು, ಉದ್ಯಮ ಸರ್. ಇವೆಲ್ಲ ನಾವು ಟ್ರೈನಿಂಗ್ನಲ್ಲಿ ಅವಾರ್ಡ್ಸ್ಗಳು ಬಂದಿದೆ ನಮಗೆ. ಮೊನ್ನೆ ರೀಸೆಂಟಾಗಿ ಒಂದು 25-24ರಲ್ಲಿ ಬಿದರ್ನಲ್ಲಿ ಶೋ ಆಯಿತು, ಡಾಗ್ ಶೋ ಸರ್. ಅದರೊಳಗೆ ನಮ್ಮ ಡಾಗ್ಗಳು 2 ವಿನ್ ಆಗಿದೆ ಆಲ್ಮೋಸ್ಟ್ ಸರ್. ಬಂದಿದ್ದು ಆದ ತಕ್ಷಣ ನಾವು ಗುಲ್ಬರ್ಗಾದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ನಾವು ಕೂಡ ಪ್ರೊವೈಡ್ ಮಾಡಿದ್ದೇವೆ ಸರ್ ಡಾಗ್ಗಳು. ಮಿನಿಮಮ್ 8 ಡಾಗ್ಸ್ ತೊಗೊಂಡೋಗಿದ್ದೆ ನಾನು, 4 ಡಾಗ್ಸ್ ವಿನ್ ಆಗಿದೆ ಸರ್. ಎಲ್ಲ ನಮ್ಮ ಸರ್ಟಿಫಿಕೇಟ್ಸ್ ವೆಲ್ಡ್ ಟ್ರೈನ್ ಸರ್ಟಿಫಿಕೇಟ್ ಟ್ರೈನರು. ಅದೇ ಥರ ನಾವಿಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿ ಏನೇನು ಟ್ರೈನಿಂಗ್ ಪ್ರೊವೈಡೆಡ್ ಮಾಡಿದ್ದೇವೆ ನಾವು ಕಸ್ಟಮರ್ಸ್ ಹತ್ರ, ಅದನ್ನ ಡೀಟೇಲ್ಸು ಎಲ್ಲ ಟ್ರೈನಿಂಗ್ದು ಏನೇನು ಕಮಾಂಡ್ ಕಲಿಸಿದ್ದೇವೆ ಸರ್ ಎಲ್ಲ ಲೈವಲ್ಲಿ ಇದೆ. ಇವೆಲ್ಲ ನಮ್ಮ ಫೋಟೋಗೆ ಸರ್ ನಾವು ಏನೇನು ಟ್ರೈನಿಂಗ್ ಮಾಡಿದ್ದೇವೆ ಅಂತ ಆಲ್ಮೋಸ್ಟ್ ಅಲ್ಲ. ಇದು ಸೆಕ್ಷನ್ ನಮ್ಮ ಗ್ರೋಮಿಂಗ್ ಸ್ಪಾ ಸರ್. ಇದು ಪರ್ಫೆಕ್ಟ್ ಆಗಿ ಗ್ರೋಮಿಂಗ್ ಸ್ಪಾ ಅಂತ. ಇದರಲ್ಲಿ ಹೇರ್ ಕಟ್ಟಿಂಗು ಹಾಂ ಸರ್, ಕಟ್ ವಾಷಿಂಗ್ ಇಲ್ಲಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಆ ಥರ ಕಟ್ ಮಾಡ್ತಾರೆ. ಸಿಡ್ಜು ಬ್ರೀಡ್ ಸರ್. ಈಗ ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ ಇವರು ನಮ್ಮ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಗ್ರೋಮಿಂಗ್ ಮಾಡಿ ಮತ್ತೆ ಅವ್ರ ಮನೆಗೆ ಹೋಗಿ ಬಿಟ್ಟು ಸರ್. ಪಿಕಪ್ 2 ಸರ್ ಅವ್ರಿಗೆ ಗ್ರೋಮಿಂಗ್. ಇವನು ನಾವು ಕೊಟ್ಟಿದ್ದಂತಾನೆ ಬ್ರೀಡು ನಿಮ್ಮಲ್ಲಿ ಹಾಂ ನಮ್ಮಲ್ಲಿದೆ ಕೊಟ್ಟು ಸರ್. ಇದೇ ಥರ ಸರ್ ಇವೆಲ್ಲ ಬಾತಿಂಗು ಮತ್ತು ಮೆಡಿಕೇಟೆಡ್ ಶಾಂಪೂಗಳು ಯೂಸ್ ಮಾಡ್ತೀವಿ ಸರ್. ಅದ್ರ ಡಾಗಿನ ಏನೋ ಇನ್ಫೆಕ್ಷನ್ ಇತ್ತು ಡಾಗ್ನಲ್ಲಿ ಅಂದರೆ ಮೆಡಿಕೇಟೆಡ್ ಶಾಂಪೂಗಳೆಲ್ಲ ಯೂಸ್ ಮಾಡ್ತೀವಿ ಸರ್ ಆಲ್ಮೋಸ್ಟ್. ಅದು ಆ ಥರ ಮತ್ತು ವೆದರ್ ಕಂಫರ್ಟಬಲಿ ನಮ್ದು ಈ ವೆದರಿಗೆ ಏನು ಅದ್ರ ಪ್ರಾಡಕ್ಟ್ ವಿತಿನ್ ಹಾಟ್ ವಾಟರ್ ಬೇಕು ಅದು ಯೂಸ್ ಮಾಡ್ತೇವೆ ಸರ್, ಗೀಸರ್ ಹಾಕಿ. ಇವೆಲ್ಲ ನಮ್ಮ ಸರ್ವಿಸಸ್ ಸರ್ ಗ್ರೋಮಿಂಗ್ನಲ್ಲಿ ಕೂಡ ಆಲ್ಮೋಸ್ಟ್ ಅಲ್ಲ. ಇದು ಆದ ತಕ್ಷಣ ಮೇನ್ ನಮ್ಮ ಎಂಟ್ರೆನ್ಸ್ ಪಪ್ಪೀಸು ಮತ್ತು ನಮ್ಮ ಇದೆ ಸರ್. ಇವೆಲ್ಲ ನಮ್ಮ ಪಪ್ಪಿ ಸೆಕ್ಷನ್ ಇದೆ. ಇದು ಎಲ್ಲ ಸೇಲಿಂಗ್ ಇದೆ ಸರ್? ಇಲ್ಲ ಸರ್, ಇದು ಟ್ರೈನಿಂಗೋಸ್ಕರನೇ ಇದೆ, ಅವು ಸೇಲಿಂಗ್ ಇದೆ. ಹೈಯೆಸ್ಟ್ ಕಾಸ್ಟ್ಲಿ ಡಾಗ್ ಅಂತ ಯಾವುದು ನಿಮ್ಗೆ ಸರ್ ನಾವು ಬ್ರೀಡ್ ಮೇಲೆ ಡಿಪೆಂಡ್ ಮಾಡಿ ತೊಗೊಂಡ ಮೇಲೆ ಇದೆ. ಯಾವ ಬ್ರೀಡ್ ಇಂಪಾರ್ಟೆಂಟ್ ಎಲ್ಲ ತೊಗೊಂಡ್ರೆ ಕಾಸ್ಟ್ಲಿ ಅಂತ ಬರುತ್ತೆ. ಇವೆಲ್ಲ ಇಲ್ಲೇ ಹಾಂ, ಇವೆಲ್ಲ ಟ್ರೈನಿಂಗೋಸ್ಕರ